ಕಾಂಗ್ರೆಸ್ ಸರ್ಕಾರಗಳಲ್ಲಿ ಆಗಿದೆ, ನಮ್ಮಲ್ಲಿ ಇಲ್ಲ ಅನ್ನುವಂಥ ವಾದಗಳನ್ನು ಮಾಡ್ತದೆ. ಬಟ್ ಈ ವಿಷಯದಲ್ಲಿ ಬಿ ಜೆ ಪಿ ಆರ್ಗ್ಯುಮೆಂಟ್ ಮಾಡೋ ಸಹಿತ ಸರಿನಾ ಅನ್ನುವಂಥ ಒಂದು ಮಾತದೆ. ಯಾಕಂದ್ರೆ ಇಲ್ಲಿ ಆರೋಪ ಮಾಡ್ತಾ ಇರೋದು ರಾಹುಲ್ ಗಾಂಧಿಯವರು ಅಲ್ಲಿಯ ಇಲೆಕ್ಷನ್ ಕಮಿಷನ್ ಮೇಲೆ ಇರೋದ್ರಿಂದಾಗೆ ಸಹಜವಾಗಿ ನೀವು ಯಾರಪ್ಪ ಅದಕ್ಕೆ ಉತ್ತರ ಕೊಡುವಂಥವ್ರು ಅನ್ನುವಂಥ ಪ್ರಶ್ನೆ ಸಹಿತ ಅವ್ರು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಒಂದು ಇಲೆಕ್ಷನ್ ಅನ್ನುವಂಥದ್ದು ಕೇವಲ ಒಂದು ಸೈಡೆಡ್ ಮಾಡುವಂಥದ್ದು ಅಂತೇಳಿ ಆರೋಪಗಳಿದ್ದಾವೆ. ಬಟ್ ಇದು ಸಾಧ್ಯನಾ ಅನ್ನುವಂಥದ್ದು, ಅದು ಸಾಧ್ಯ ಮಾಡಿ ಈಗಾಗಲೇ ಒಮ್ಮೆಲ್ಲ 2-3 ಸಲ ನಮ್ಮ ರಾಹುಲ್ ಗಾಂಧಿಯವರು ಪ್ರೂವ್ನು ಮಾಡಿದ್ದಾರೆ. ಒಂದು ಕಡೆ 60-70 ಓಡುಗಳು ಒಂದೇ ಮನೆಯಲ್ಲೇ 100 ಹೊಡೆತನ ಇರುವಂಥದ್ದು ಈಗಲೂ ಪ್ರೂವ್ ಮಾಡಿದ್ದಾರೆ. ಈ ಸಲ ಏನು ಮಾಡಿದಾರಪ್ಪ ಅಂತಂದ್ರಲ್ಲೇ ಬಿಹಾರ ವಿಶೇಷವಾಗಿ ಅದು ಕಾಂಪ್ಲಿಕೇಟೆಡ್ ಇರುವಂಥದ್ದು. ಬಿಹಾರದಲ್ಲೇ ತನ್ನ ಕಾಲ ಮೇಲೆ ಗೆದ್ದು ಬರುವಂಥ ಶಕ್ತಿ ಬಿ ಜೆ ಪಿಗಿಲ್ಲ. ಹೀಗಾಗಿ ಬಿ ಜೆ ಪಿ ಇದ್ದಿದ್ದೇನು ಮಾಡಲಿಕ್ಕತ್ತದಪ್ಪ ಅಂದ್ರೆ ಈ ಒಂದು ಜನತಾದಳ ಅಂದರೆ ಯುನೈಟೆಡ್ ಜನತಾದಳ ಮೂಲಕ ಅಂದರೆ ನಮ್ಮ ನಿತೀಶ್ ಕುಮಾರ್ ಅವ್ರ ಸಹಕಾರ ತೊಗೊಂಡು ಅಲ್ಲಿ ಆಯ್ಕೆ ಆಗುವಂಥ ಪ್ರಯತ್ನ ನಡೆಸಿದೆ. ಆದರೂ ತನ್ನ ಏರಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಬರುವಂಥ ಒಂದು ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಆರೋಪ. ಬಟ್ ಇಲ್ಲೇ ಏನಪ್ಪ ಅಂದರೆ ವಿಶೇಷವಾಗಿ ಬಿಹಾರದಲ್ಲೇ ಅತ್ಯಂತ ಪ್ರಬಲವಾದ ಪಕ್ಷ ಅಂದ್ರೆ ಆರ್ ಜೆ ಡಿ. ಈಗ ಹೊಸದಾಗಿ ಒಂದು ಪಿಕಿ ಅಂತ, ಈ ಪಿಕಿ ಅನ್ನುವಂಥ ವ್ಯಕ್ತಿ ನಿಮಗೆ ಗೊತ್ತದೆ ಈಗಾಗಲೇ. ಇವರು ಈ ಒಂದು ಹೊಸ ಪಕ್ಷವನ್ನು ಕಟ್ಕೊಂಡು ಇವರು ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಈ ಒಂದು ಚುನಾವಣೆಯಲ್ಲಿ ತಮ್ಮದೇ ಅಂತ ಅಸ್ತಿತ್ವವನ್ನು ಮುಡಿಸ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಕಾಶ್ ಕಿಶೋರ್ ಅನ್ನುವಂಥವರು. ಆ ಕಿಶೋರ್ ಅವರ ಈ ಒಂದು ಹೋರಾಟದಿಂದಾಗೆ ಅಥವಾ ಒಂದು ಹೊಸ ವಿಚಾರಗಳಿಂದಾಗೆ ಬಿಹಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಸಹಿತ ಆಗ್ತಾ ಇದ್ದಾವೆ ಅನ್ನುವಂಥ ಮಾತು. ಅದೇನೂ ಇರಲಿ, ಬಿಹಾರದಲ್ಲಿ ಮಾತ್ರ ಇಲ್ಲಿವರೆಗೆ ಆದಂತಹ ಒಂದು ಘಟನಾವಳಿಗಳನ್ನು ಗಮನಿಸಿದಾಗ ವಿಶೇಷವಾಗಿ ಈ ಸಲ ಕಾಂಗ್ರೆಸ್ ಹಿಂದಿನದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ತನ್ನ ಮತಗಳು ಹೆಚ್ಚು ಮಾಡಿಕೊಂಡದಂಥ ಅಭಿಪ್ರಾಯನೂ ಅದ. ಯಾಕಂತಂದ್ರೆ ಅವ್ರು ನೇರವಾಗಿ ಮೋದಿ